ಶಾಲಾ ಕಾಲೇಜುಗಳ ಪರೀಕ್ಷೆಗಳು ಮುಗಿದಿವೆ. ವಿದ್ಯಾರ್ಥಿಗಳು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ. ಪರೀಕ್ಷೆ ಮತ್ತು ಫಲಿತಾಂಶಗಳು ಜೀವನದ ಮಹತ್ವದ ಘಟ್ಟಗಳು. ಆದರೆ ಅದುವೇ ಅಂತಿಮವಲ್ಲ. ಅದರಾಚೆಗೂ ಸಾಧನೆಗೂ ಸಾಧ್ಯತೆಗಳಿವೆ. ಸವಾಲುಗಳನ್ನ ಮೆಟ್ಟಿ ನಿಂತು ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಎದುರಿಸಿ ಗೆದ್ದು ಮುನ್ನಡೆಯಬಹುದು. ಪರೀಕ್ಷೆಯ ಒತ್ತಡ ಒಂದೆಡೆಯಾದರೆ ಬಳಿಕ ಹೆಚ್ಚಿನ ಅಂಕ ಗಳಿಸಲಿಲ್ಲ, ಉತ್ತೀರ್ಣರಾಗಲಿಲ್ಲ, ಇಷ್ಟದ ಕೋರ್ಸ್ ಕಾಲೇಜುಗಳಿಗೆ ಸೇರಲು ಆಗಲಿಲ್ಲ ಎಂಬ ಕೊರಗು ಕೆಲ ವಿದ್ಯಾರ್ಥಿಗಳನ್ನ ಕಾಡುತ್ತದೆ. ಖಿನ್ನತೆಗೆ ಒಳಗಾಗುತ್ತಾರೆ. ಮಾದಕ ವಸ್ತು ಬಳಕೆ ಸೇರಿದಂತೆ ದುಶ್ಚಟಗಳನ್ನ ಮೈಗೂಡಿಸಿಕೊಳ್ಳುತ್ತಾರೆ. ಕೆಲವರಲ್ಲಿ ಆತ್ಮಹತ್ಯೆಯ ಆಲೋಚನೆ ಹುಟ್ಟುತ್ತದೆ. ಆದರೆ ಪರೀಕ್ಷೆಯ ಸೋಲು ಜೀವನದ ಯಶಸ್ಸನ್ನ ನಿರ್ಧರಿಸುತ್ತಿಲ್ಲ. ಸೋಲೆ ಗೆಲುವಿನ ಆರಂಭಿಕ ಮೆಟ್ಟಿಲು ಎಂಬುದನ್ನ ನೆನಪಿಡಿ. ಶಾಲಾ ಕಾಲೇಜುಗಳ ಫಲಿತಾಂಶದಲ್ಲಿ ಸೋಲು ಕಂಡ ಬಳಿಕ ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಿದ ಹಲವು ಖ್ಯಾತನಾಮರು ನಮ್ಮ ಸಮಾಜದಲ್ಲಿ ಇದ್ದಾರೆ. ವಿದ್ಯಾರ್ಥಿಗಳೇ, ಒಂದು ಕ್ಷಣ ಯೋಚಿಸಿ. ಸಮಸ್ಯೆಗಳು ಎದುರಾದಾಗ ತಾಳ್ಮೆ, ಸಂಯಮ ಜೀವನದ ಮಂತ್ರವಾದರೆ ಕಷ್ಟಗಳ ಬೇಲಿಯನ್ನ ದಾಟಿ ಭವ್ಯ ಭವಿತವ್ಯದ ಒಳ್ಳೆಯ ದಿನಗಳತ್ತ ಸಾಗಬಹುದು. ನಿಮ್ಮ ಸಹಾಯಕ್ಕಿದೆ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟೆಲಿ ಮನಸ್. ಪರೀಕ್ಷೆಯ ಒತ್ತಡ, ಫಲಿತಾಂಶದ ಆತಂಕ, ಮಾದಕ ವಸ್ತು ಬಳಕೆ, ಮಾನಸಿಕ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಒತ್ತಡವನ್ನ ನಿಭಾಯಿಸುವ ಕುರಿತು ಟೆಲಿ ಮನಸ್ ಮೂಲಕ ಆಪ್ತ ಸಲಹೆಗಾರರಿಂದ ಉಚಿತ ಸಲಹೆ ಪಡೆಯಿರಿ. ಶುಲ್ಕರಹಿತ ದೂರವಾಣಿ ಸಂಖ್ಯೆ 1441 ಕರೆ ಮಾಡಿ ಸಹಾಯ ಪಡೆಯಿರಿ. ಇಲ್ಲಿ ಆಪ್ತ ಸಮಾಲೋಚಕರು ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಸೂಕ್ತ ಸಲಹೆ ಸೂಚನೆಗಳನ್ನ ನೀಡಲು ಸದಾ ಲಭ್ಯರಿರುತ್ತಾರೆ. ನೀವು ಖಿನ್ನತೆಯಿಂದ ಹೊರಬಂದು ಜೀವನೋತ್ಸಾಹ ಪಡೆಯಲು ನಿಮಗೆ ನೆರವಾಗುತ್ತಾರೆ. ಸಮಸ್ಯೆಯನ್ನ ಸವಾಲಾಗಿ ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಎದುರಿಸಿ. ಸೋಲೊಪ್ಪಿಕೊಳ್ಳಬೇಡಿ. ಈಸಬೇಕು, ಇದು ಜಯಿಸಬೇಕು.